ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ಟಾಪಿಕ್ ನೀರು ಸಾಂಬ್ರಾಣಿ ಅಥವಾ ನೀರು ಬ್ರಾಹ್ಮಿ ಅನ್ನುವಂಥ ಒಂದು ಗಿಡಮೂಲಿಕೆಯಿಂದ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಗಿಡಮೂಲಿಕೆಗಳು ಸಿಗತ್ತೆ. ಆ ಮೂಲಿಕೆಗಳಿಂದನೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದು ಬೇರಿರುವಂತಹದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಪಾಟಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಇದು ಬೆಳೆಯುತ್ತೆ. ನೋಡಿ, ಈ ಥರದ ಬೇರುಗಳಿದೆ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಷ್ಟನ್ನು ನೋಡಿ, ಈ ಥರ ಬೇರು ಬರುತ್ತೆ. ಆಲ್ಮೋಸ್ಟ್ ಇದು ಒಂಥರ ಪುದೀನ ಟೈಪೇ ಗಿಡ. ಇದು ನೋಡಿ, ಈ ಥರ ಮೊಗ್ಗು ಬಿಡುತ್ತೆ. ಆಲ್ಮೋಸ್ಟ್ ಒಂದು ಲೈಟ್ ಪರ್ಪಲಲ್ಲಿ ಬಿಡುತ್ತೆ. ಆಲ್ಮೋಸ್ಟ್ ನನ್ನ ನೈಲ್ ಪಾಲಿಶ್ ಕಲರಲ್ಲೇ ಇದೆ ಇದು ಮೊಗ್ಗು. ಇಷ್ಟನ್ನು ನಾನು ತೊಳೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ. ಗಿಡ ನೆಟ್ಕೊಳ್ಳೋದಕ್ಕೆ ಇದಿಷ್ಟನ್ನು ತೊಳೆದ್ಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಅಷ್ಟು ಎಲೆನ ಗ್ರೈಂಡ್ ಮಾಡಿದ್ರೆ ಇಷ್ಟು ಬಂದಿದೆ. ಇದನ್ನು ನಾನೊಂದು ಫಿಲ್ಟರ್ ಮಾಡ್ಕೊತೀನಿ. ಈ ಒಂದು ತೈಲವನ್ನು ಮಾಡಿಕೊಂಡು ಉಪಯೋಗಿಸೋದ್ರಿಂದ ಕೀಲುಗಳ ನೋವಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಒಂದು ತೈಲವನ್ನು ಅಂದರೆ ನೀರು ಬ್ರಾಹ್ಮಿಯ ಅಥವಾ ಸಾಂಬ್ರಾಣಿ ಎಲೆ, ನೀರು ಸಾಂಬ್ರಾಣಿ ಎಲೆ ಅಂತ ಕೂಡ ಇದನ್ನು ಕರೀತಾರೆ. ಈ ಎಲೆಯನ್ನು ಒಂದು ಆಯಿಲನ್ನು ಮಾಡ್ಕೊತೀನಿ. ಆ ಆಯಿಲನ್ನು ಒಂದು 3 ವರ್ಷದವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಎಲ್ಲಿ ಕೀಲುಗಳ ನೋವು, ಕತ್ತು ನೋವು, ಬೆನ್ನು ನೋವು, ಸೊಂಟ ನೋವು, ಯಾವ ನೋವಿಗಾದ್ರೂ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಹೇರ್ ಗ್ರೋತಿಗೆ ಈ ಒಂದು ನೀರು ಸಾಂಬ್ರಾಣಿ ಎಲೆಯಿಂದ, ನೀರು ಬ್ರಾಹ್ಮಿ ಎಲೆಯಿಂದ ಮಾಡುವಂತಹ ಹೇರ್ ಪ್ಯಾಕನ್ನು ತೋರಿಸಿದ್ದೀನಿ. ಆ ಹೇರ್ ಪ್ಯಾಕನ್ನು ನೋಡ್ದಲೇ ಇದ್ದರೆ ಆ ವಿಡಿಯೋ ಕೂಡ ನೋಡಿ, ಡಿಸ್ಕ್ರಿಪ್ಷನಲ್ಲಾದರೆ ಕೊಡ್ತೀನಿ. ಈ ಒಂದು ಎಲೆಯ ರುಬ್ಬಿರೋದನ್ನು ನಾನು ಫಿಲ್ಟರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಕಪ್ಪಷ್ಟು ಬಂದಿದೆ. ನೋಡಿ, ಇದನ್ನು ನಾನು ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಎಳ್ಳೆಣ್ಣೆ ತುಂಬಾ ಒಳ್ಳೆಯದು ನಮ್ಮ ಒಂದು ಪೈನ್ನ ಕಮ್ಮಿ ಮಾಡೋದ್ರಲ್ಲಿ. ಬರೀ ಎಳ್ಳೆಣ್ಣೆನ ಸ್ವಲ್ಪ ಹಚ್ಕೊಂಡು ನಾವು ಬಿಸಿ ಬಿಸಿಯಾಗಿ ಸ್ನಾನ ಮಾಡೋದ್ರಿಂದನೂ ಸಹ ನಮ್ಮ ಮೈ ನೋವುಗಳು ಹೋಗುತ್ತೆ. ಅಂಥದ್ದು ಒಂದು ಆಯಿಲನ್ನು ತಯಾರು ಮಾಡ್ಕೊಳೋದ್ರಿಂದ, ಆ ಆಯಿಲನ್ನು ಹಚ್ಚೋದ್ರಿಂದನೂ ಕೂಡ ನಮ್ಮ ಒಂದು ನೋವುಗಳೇನಿದೆ, ಕೀಲುಗಳ ನೋವುಗಳೇನಿದೆ, ಅದು ಕಮ್ಮಿ ಆಗುತ್ತೆ. ಆಲ್ಮೋಸ್ಟು ಎಳ್ಳೆಣ್ಣೆಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಕಬ್ಬಿಣದ ಅಂಶ ಇರೋದ್ರಿಂದ ನಮ್ಮ ಮೂಳೆಗಳಿಗೆ, ನಮ್ಮ ಸ್ನಾಯುಗಳಿಗೆ ಅದು ಶಕ್ತಿಯನ್ನು ನೀಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆಗೆ ಹಾಕೋಕ್ಕೆ ಹೋಗ್ಬೇಡಿ, ಅದು ಸಿಡಿಯುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ತಯಾರಾಗೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಪಚ್ಚಕರ್ಪೂರವನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಬಿಳ್ಳೆಗಳ ಥರ ಸಿಗುತ್ತೆ. ಪಚ್ಚಕರ್ಪೂರ ಜ್ಞಾಪಕ ಇಟ್ಕೊಳ್ಳಿ. ಬರೀ ಕರ್ಪೂರ ಹಾಕೋಕ್ಕೆ ಹೋಗ್ಬೇಡಿ, ಪಚ್ಚಕರ್ಪೂರ ಇದು. ಇದನ್ನು ಒಂದಷ್ಟು ಹಾಕ್ಕೋತಾ ಇದ್ದೀನಿ. ಒಂದು 3-4 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು. ಇದನ್ನು ಪೌಡ್ರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಳ್ಳೆ ಘಮ ಕೂಡ ಬರುತ್ತೆ, ಮತ್ತು ಪೇಯ್ನನ್ನು ರಿಲೀಫ್ ಮಾಡೋದಕ್ಕೆ ಕರ್ಪೂರ ಕೂಡ ಒಳ್ಳೆ ಕೆಲಸವನ್ನು ಮಾಡುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನು ಹುಯ್ಕೊಂಡು ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಒಂದು 20 ನಿಮಿಷ ತಗೊಳತ್ತಿದು. ಆಲ್ಮೋಸ್ಟ್ ಆ ನೀರು ಏನಿದೆ ಅದೆಲ್ಲ ಹೋಗೋವರೆಗೂ ಕಾಯಿಸ್ಕೋಬೇಕು. ಬರೀ ಎಣ್ಣೆ ತೇಲೋವರೆಗೂ ಕಾಯಿಸ್ಕೋಬೇಕು. ನೋಡಿ, ಇದಾಗಿದೆ. ಸ್ಪೂನ್ ಬಿಸಿ ಆಗಿಬಿಟ್ಟಿದೆ. ಇದಾಗಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಎಣ್ಣೆ ತುಂಬಾ ಯೂಸ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾವು ಸುಮ್ಮನೆ ಪೇನ್ ಕಿಲ್ಲರ್ಗಳು ತಿನ್ನೋದು, ಬಾಂಬ್ಗಳು ಹಚ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದೇನಾಗುತ್ತೆ ಅಂದರೆ ನಮ್ಮ ಸ್ನಾಯುಗಳನ್ನು ಬಲಶಾಲಿಯಾಗಿ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ನಮ್ಮ ಮೂಳೆಗಳ ಒಂದು ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ ಈ ಎಣ್ಣೆ ಯೂಸ್ ಆಗುತ್ತೆ. ಈ ಎಣ್ಣೆಯನ್ನು ಫಿಲ್ಟರ್ ಮಾಡಿ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಅದರಿಂದ ನಿಮ್ಮ
ಎಲ್ಲಿ ಕೀಲುಗಳ ನೋವಿರುತ್ತೋ ಅಲ್ಲಿಗೆ ಮಸಾಜನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಪೈನ್ ಏನಿದೆ ಅದು ಶಾಶ್ವತವಾಗಿ ದೂರ ಆಗತ್ತೆ. ಬೇರೆ ಬಾಮ್ಗಳ ಹಾಗೆ, ಮಾತ್ರೆಗಳ ಹಾಗೆ ಜಸ್ಟು ಆ ಟೈಮ್‌ಗೆ ನೋವು ಕಮ್ಮಿ ಮಾಡಿ ನೋವು ಮತ್ತೆ ರಿಪೀಟ್ ಆಗೋ ಥರ ಮಾಡೋದಿಲ್ಲ. ಈ ಆಯಿಲನ್ನು ಹಚ್ಕೊಳ್ಳೋದ್ರಿಂದ, ಆಯಿಲ್ ಹಚ್ತಾ ಬರೋದ್ರಿಂದ ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳು ಬಲವಾಗಿ ಆಗೋದ್ರಿಂದ ಆ ನೋವನ್ನದು ಕಡಿಮೆ ಆಗ್ತಾ ಹೋಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ದೆಲ್ಲರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದು ಸ್ವಲ್ಪ ಬಿಸಿಯಾಗಿದೆ, ಬಿಸಿಯಾಗಿರೋದನ್ನು ಹಚ್ಚೋಕ್ಕೆ ಹೋಗಬೇಡಿ. ಸ್ವಲ್ಪ ಆರಿದ ಮೇಲೆ ಉಗುರು ಬೆಚ್ಚಗಿರುವಾಗ ಸ್ವಲ್ಪ ಹಚ್ಕೊಳ್ತಾ ಬನ್ನಿ. ಈಗ ಎಲ್ಲಿ ನೋವಿದೆಯೋ ಆ ಭಾಗಕ್ಕೆ ಲೈಟಾಗಿ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಮಸಾಜನ್ನು ಕೊಡ್ತಾ ಇರಬೇಕು. ಕೀಲುಗಳಲ್ಲಿ ನೋವಿಗೆ ಎಕ್ಸ್ಪೆಷಲಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ಮೂಳೆಗಳಲ್ಲಿರುವಂಥ ಗುಜ್ಜನ್ನು ಇದು ಕಮ್ಮಿ ಆಗಿದ್ದರೆ ಅದನ್ನು ಹೆಚ್ಚಿಸೋದಕ್ಕೆ ಕೂಡ ಯೂಸ್ ಆಗತ್ತೆ. ನೀವು ಇದು ರುಬ್ಬಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಗ್ರೀಸಿ ಆಗಿರುತ್ತೆ ಈ ಒಂದು ಎಲೆಯ ಒಂದು ಗೊಜ್ಜು. ಹಾಗೆ ನಮ್ಮ ಮೂಳೆಗಳನ್ನು ಬಲಶಾಲಿಯಾಗಿ ಮಾಡೋದಕ್ಕೆ ಈ ಎಣ್ಣೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೆಮಿಡಿಯನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಯಸ್ಸಾದವರು ಸಹ ಇದನ್ನು ಯೂಸ್ ಮಾಡ್ಬೋದು, ಏನೇ ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.